ನಮಸ್ತೆ. ಗೋವಾ ಅಂದರೆ ಭಾಳ ಜನಕ್ಕೆ ಇಷ್ಟ. ಕಾರಣಗಳು ಬೇರೆ ಬೇರೆ ಇರ್ಬೋದು, ಆದರೆ ಗೋವಾ ಅಂದರೆ ತುಂಬ ಜನಕ್ಕೆ ಇಷ್ಟ. ಆದರೆ ಗೋವಾದ ಸ್ವಾತಂತ್ರ್ಯ ಹೋರಾಟದ ಹಿಂದಿನ ರಕ್ತ ಕತೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. 1947 ಆಗಸ್ಟ್ 15ರಂದು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದರು. ಇದೇ ಸಮಯದಲ್ಲಿ ಪೋರ್ಚುಗೀಸರು ಕೂಡ ಗೋವಾವನ್ನು ಬಿಟ್ಟು ಹೋಗ್ತಾರಂತ ನಿರೀಕ್ಷೆಯಲ್ಲಿದ್ದೇವೆ. ಆದರೆ ಪೋರ್ಚುಗೀಸರು ತಮ್ಮ ಅಧಿಕಾರವನ್ನು ಮುಂದುವರಿಸಿದರು. 1940ರಿಂದಲೂ ಹೇಗಾದರೂ ಮಾಡಿ ಗೋವಾದಿಂದ ಪೋರ್ಚುಗೀಸರನ್ನು ಓಡಿಸಬೇಕಂತ ಅನೇಕ ಹೋರಾಟಗಳು ನಡೆದು, ಆದರೆ ಪೋರ್ಚುಗೀಸರು ಬಗ್ಲಿಲ್ಲ. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ವಿಷಯ ಎಲ್ಲರಿಗೂ ಗೊತ್ತು. ಆದರೆ ಕೆಲವು ಪ್ರದೇಶಗಳಿಗೆ ಸ್ವಾತಂತ್ರ್ಯ ಸಿಕ್ಕ ನಂತರ, ಸುಮಾರು 10 ವರ್ಷಗಳ ನಂತರ ಸ್ವಾತಂತ್ರ್ಯ ಸಿಕ್ತನ್ನೋ ವಿಷಯವಾಗಲಿ, ಈ ಪ್ರದೇಶಗಳನ್ನು ಸ್ವಾತಂತ್ರ್ಯಪಡಿಸುವುದಕ್ಕೆ ಬಲಪ್ರಯೋಗ ಮಾಡಬೇಕಾಯಿತು ಅನ್ನೋ ವಿಷಯ ಆಗಲಿ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಈ ವಿಷಯ ತಿಳಿದುಕೊಳ್ಳೋದಕ್ಕೆ ಭಾಳ ದೂರ ಏನು ಹೋಗಬೇಕಾಗಿಲ್ಲ. ನಮ್ಮ ಶಾಲಾ ಕಾಲೇಜಿನ ಪಠ್ಯ ಪುಸ್ತಕಗಳಲ್ಲಿ ಕೂಡ ಇಂತಹ ವಿಷಯ ಪ್ರಸ್ತಾಪವಾಗಲಿಲ್ಲ. ಕಾಂಗ್ರೆಸ್ ನಡೆಸಿದಂತಹ ಸತ್ಯಾಗ್ರಹಗಳು ಮತ್ತು ಅಹಿಂಸಾತ್ಮಕ ಹೋರಾಟಗಳೇ ಸ್ವಾತಂತ್ರ್ಯ ತಂದುಕೊಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದವು ಅನ್ನುವ ಪ್ರಚಾರಕ್ಕೆ ಗೋವಾದಲ್ಲಿ ನಡೆದಂತಹ ಸ್ವಾತಂತ್ರ್ಯ ಹೋರಾಟದ ಕಥೆ ಪೂರಕವಾಗಿರಲಿಲ್ಲ. ಗೋವಾದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಹಿಂಸಾತ್ಮಕ ಹೋರಾಟಗಳು ವಿಫಲವಾದವು. ಅಲ್ಲಿ ಸೈನಿಕ ಕಾರ್ಯಾಚರಣೆ ಮಾಡಬೇಕಾಯಿತು, ಸೈನ್ಯ ಬಲವನ್ನು ಉಪಯೋಗ ಮಾಡಬೇಕಾಯಿತು. ಇಂತಹ ವಾಸ್ತವ ಅಹಿಂಸಾತ್ಮಕ ಹೋರಾಟದ ಕಥೆಯ ಹಿಂದಿನ ಸತ್ಯ ಗೊತ್ತಾಗುತ್ತನ್ನೋ ಭಯ ಅವರಿಗಿತ್ತೇನೋ ಗೊತ್ತಿಲ್ಲ. ಆದ್ದರಿಂದ ಇಂತಹ ಸ್ವಾತಂತ್ರ್ಯ ಹೋರಾಟದ ವಿಷಯಗಳನ್ನು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಪರಿಚಯಿಸಲಿಲ್ಲ. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿದ್ದು ಬ್ರಿಟಿಷರ ಆಡಳಿತದಲ್ಲಿದ್ದಂಥ ಪ್ರದೇಶಗಳಿಗೆ. ಆದರೆ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳು ಬ್ರಿಟಿಷರ ಆಡಳಿತದಲ್ಲಿರಲಿಲ್ಲ. ಪೂರ್ವ ಕರಾವಳಿ ಅಂದರೆ ಈಗಿನ ಪಾಂಡಿಚೇರಿ ಅಂತ ಹೇಳ್ತೇವಲ್ಲ, ಆ ಪಾಂಡಿಚೇರಿ ಫ್ರೆಂಚರ ವಶದಲ್ಲಿತ್ತು. ಪಶ್ಚಿಮ ಕರಾವಳಿ ಅಂದರೆ ಗೋವಾ, ಈಗಿನ ಗೋವಾ, ಅದು ಪೋರ್ಚುಗೀಸರ ವಶದಲ್ಲಿತ್ತು. ಈ ಎರಡು ಪ್ರದೇಶಗಳಿಗೆ ಸುಮಾರು 10 ವರ್ಷಗಳಾದ ನಂತರ ಸ್ವಾತಂತ್ರ್ಯ ಸಿಕ್ತು. ಪೋರ್ಚುಗಲ್ ದೇಶದಿಂದ ಅನೇಕ ಜನ ತಮ್ಮ ಹಡಗುಗಳ ಮೂಲಕ ಭಾರತದ ಬಂದರುಗಳಿಗೆ ಬಂದಿಳಿದರು. ಕೇರಳದಿಂದ ಗುಜರಾತಿನವರೆಗೂ ವ್ಯಾಪಾರಿಗಳು ಬಂದರು. ಅವರ ಉದ್ದೇಶ ಬರೀ ವ್ಯಾಪಾರ ಆಗಿರಲಿಲ್ಲ, ಕ್ರೈಸ್ತ ಮತ ಪ್ರಚಾರವೂ ಆಗಿತ್ತು. ಇಲ್ಲಿ ನಮ್ಮ ರಾಜರುಗಳು ಅವರಿಗೆ ಮುಕ್ತ ಅವಕಾಶ ನೀಡಿದರು. ನಾವು ಭಾರತೀಯರು ಅವರಿಗೆ ಯಾವ ಅಡ್ಡಿನೂ ಮಾಡಲಿಲ್ಲ. ಮುಂದೆ ದಿನ ಕಳೆದಂತೆ ನಮ್ಮ ರಾಜರುಗಳಲ್ಲಿದ್ದಂತಹ ವೈಮನಸ್ಸುಗಳನ್ನು ಅರ್ಥ ಮಾಡಿಕೊಂಡು ಒಂದೊಂದು ಪ್ರದೇಶಗಳನ್ನು ಆಕ್ರಮಣ ಮಾಡಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾ ಹೋದರು. ಮುಂದೆ ತಮ್ಮ ಅಧಿಕಾರವನ್ನು ಉಪಯೋಗ ಮಾಡಿಕೊಂಡು ಮತಾಂತರ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಈ ಮತಾಂತರ ಮಾಡುವಂಥ ಕಾರ್ಯ ಎಷ್ಟು ಪರಿಯಾಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಗೋವಾದಲ್ಲಿ ಒಂದು ಪ್ರಮುಖ ಗ್ರಾಮ ಕಂಕೋಲಿಯಂ. ಈ ಕಂಕೋಲಿಯಂ ಅನ್ನೋ ಒಂದು ಗ್ರಾಮದಲ್ಲಿ ಶೂರ ಕ್ಷತ್ರಿಯ ಗಾಂವ್ಕರ್ ಹೆಚ್ಚಿನ ಕುಟುಂಬಗಳು ವಾಸ ಮಾಡ್ತಿದ್ವು. 1567ರಲ್ಲಿ ಒಂದು ಕಾನೂನು ಮಾಡ್ತಾರೆ. ಪೋರ್ಚುಗೀಸರು ಒಂದು ಕಾನೂನು ಮಾಡ್ತಾರೆ. ಆ ಕಾನೂನು ಏನಂತಂದರೆ 15 ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರು ಚರ್ಚಿಗೆ ಬರಬೇಕು. ಉದ್ದೇಶ ಇಷ್ಟೇ, ಆ ಚರ್ಚಿಗೆ ಕರೆಸಿ ಕ್ರೈಸ್ತನ ಸಂದೇಶವನ್ನು ಕಿವಿಗೆ ತುರುಕುವ ಉದ್ದೇಶ. ಆದರೆ ಅಲ್ಲಿನ ಶೂರ ಕ್ಷತ್ರಿಯ ಗಾಂವ್ಕರ್ ಕುಟುಂಬಗಳು ಇದಕ್ಕೆ ಒಪ್ಪಲಿಲ್ಲ. ಈ ಒಪ್ಪದೇ ಇದ್ದ ಕಾರಣಕ್ಕೆ ಪೋರ್ಚುಗೀಸರು ಅವರ ಸೈನಿಕರನ್ನು ಬಿಟ್ಟು ಕಂಕೋಲಿಂ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿದ್ದಂತಹ 730ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ನಾಶ ಮಾಡ್ತಾರೆ. ಯಾವಾಗ ಇವರು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಾಗ ಅವರ ಮೇಲೆ ಹತ್ಯೆ ಮಾಡ್ತಾರೆ, ಬಲಾತ್ಕಾರ ಮಾಡ್ತಾರೆ. ಆದರೆ ಕಂಕೋಲಿಯಂನ ಜನ ಸ್ವಾಭಿಮಾನಿಗಳು ಹೆದರಲಿಲ್ಲ. ಮತ್ತೆ 700ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಪುನರ್ ನಿರ್ಮಾಣ ಮಾಡ್ತಾರೆ. ಮುಂಚೆ ಹೇಗೆ ಆಚರಣೆ ಮಾಡ್ತಿದ್ರು ಅದಕ್ಕಿಂತ ಜೋರಾಗಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ತಲೆಗೆಟ್ಟಂತಹ ಪೋರ್ಚುಗೀಸರು ಆಫ್ರಿಕಾ ಮತ್ತು ಪೋರ್ಚುಗಲಿಂದ ಸೈನ್ಯವನ್ನು ತರಿಸಿ ಇವರನ್ನು ಬಗ್ಗು ಬಿಡಿತಾರೆ. ಸ್ವಾತಂತ್ರ್ಯ ಹೋರಾಟದ ಕತೆ ಇಷ್ಟಕ್ಕೆ ನಿಲ್ಲಿಲ್ಲ.
ಯಾವಾಗ ಪೋರ್ಚುಗೀಸರು ತಮ್ಮ ಆಡಳಿತವನ್ನು ಪ್ರಾರಂಭ ಮಾಡಿದರೋ ಅವಾಗಿನಿಂದ ಇವರ ವಿರುದ್ಧ ದೀರ್ಘಕಾಲ ಹೋರಾಟ ಮಾಡಿದವರು ಇನ್ನೊಂದು ರಾಣೆಗಳು. ದೀಪಾಜಿ ರಾಣೆ ಇರ್ಬೋದು, ಕಸ್ತೂಬ ರಾಣೆ, ದಾದಾ ರಾಣೆ. ಈ ರಾಣೆ ಕುಟುಂಬಗಳು ಮಾಡಿದಂತಹ ದಂಗೆಗಳು, ಸುಮಾರು 14 ದಂಗೆಗಳಿಗೆ ಬೇಸತ್ತ ಪೋರ್ಚುಗೀಸರು ಇವರನ್ನು ಕರೆಸಿ ಸಂಧಾನಕ್ಕೆ ಇಳಿತಾರೆ. ಸಂಧಾನನೂ ಮಾಡ್ತಾರೆ, ಆದರೆ ಈ ಸಂಧಾನ ಅಲ್ಪ ಕಾಲ ಇರುತ್ತೆ ಅಷ್ಟೇ. ಯಾಕೆಂದರೆ ಮತ್ತೆ ಈ ಪೋರ್ಚುಗೀಸರು ಆಫ್ರಿಕಾದ ಗುಲಾಮರನ್ನು ಕರೆಸಿ ಇವರನ್ನು ಬಗ್ಬಿಡಿತಾರೆ. ಹೀಗೆ ಪೋರ್ಚುಗೀಸರ ಅಟ್ಟಹಾಸ, ಮತಾಂತರ ಮುಂದುವರೆದಿರುತ್ತೆ ಗೋವಾದಲ್ಲಿ. ಯಾವಾಗ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತೋ ಮತ್ತೆ ಸ್ವಾತಂತ್ರ್ಯದ ಹೋರಾಟದ ಕಾವು ಜೋರಾಗುತ್ತೆ ಗೋವಾದಲ್ಲಿ. ಸ್ವಾತಂತ್ರ್ಯ ಹೋರಾಟಗಾರರು ಸಭೆಗಳನ್ನು ಮಾಡ್ತಾರೆ, ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ. ಆಜಾದ್ ಗೋಮಾಂತರ್ ದಲ್ ಮತ್ತು ಗೋವಾ ಲಿಬ್ರೇಷನ್ ಆರ್ಮಿ ಅನ್ನುವ ಸಂಘಟನೆಗಳು ಶಸ್ತ್ರಾಸ್ತ್ರಗಳ ಜೊತೆಗೆ ಹೋರಾಟ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅಹಿಂಸಾತ್ಮಕ ಹೋರಾಟಗಳು ಪ್ರಾರಂಭ ಮಾಡ್ತಾರೆ. ಆದರೆ ಈ ಎಲ್ಲದಕ್ಕೂ ಬಗ್ಗದ ಪೋರ್ಚುಗೀಸರು ಇವುಗಳನ್ನು ಬಡಿತಾರೆ. ಯಾರು ಅಹಿಂಸಾತ್ಮಕ ಹೋರಾಟ ಮಾಡ್ತಿದ್ರು ಅವರನ್ನು ಜೈಲಿಗೆ ಹಾಕ್ತಾರೆ. ಆ ಜೈಲು ಗೋವಾದಲ್ಲಿ ನಾವು ಗೋವಾಕ್ಕೆ ಹೋದರೆ, ಯಾವಾಗಲಾದರೂ ಗೋವಾಕ್ಕೆ ಹೋದರೆ ಆ ಜೈಲು ನೋಡ್ಬೋದು. ಆ ಜೈಲಲ್ಲಿ ಹಾಕ್ತಾರೆ. ಅವಾಗ ಕೇಂದ್ರ ಸರ್ಕಾರ ಪತ್ರ ಬರೆಯುತ್ತೆ. ಆಗಿನ ಪ್ರಧಾನಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರು ಅವರು ಪತ್ರ ಬರೀತಾರೆ. ಶಾಂತಿಯುತವಾಗಿ ಗೋವಾವನ್ನು ಬಿಟ್ಟುಕೊಡ್ಬೇಕಂತ ಮನವಿ ಮಾಡ್ತಾರೆ. ಆದರೆ ಪೋರ್ಚುಗೀಸರು ಬಗ್ಗಲ್ಲ. ಅವಾಗ ಭಾರತದ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರಿಗೆ ಅರ್ಥ ಆಗುತ್ತೆ, ಶಾಂತಿಯುತವಾಗಿ ಮತ್ತು ಅಹಿಂಸಾತ್ಮಕ ಹೋರಾಟದಿಂದ ಈ ಪೋರ್ಚುಗೀಸರು ಬಗ್ಗಲ್ಲ ಅಂತ ಅರ್ಥ ಆಗಿ ಹೇಗಾದರೂ ಮಾಡಿ ಗೋವಾವನ್ನು ಮುಕ್ತಿಗೊಳಿಸಬೇಕಂತ ಒಂದು ಆಚರಣೆ ಮಾಡ್ತಾರೆ. ಅದೇ ಆಪರೇಷನ್ ವಿಜಯ್. ಈ ಆಪರೇಷನ್ ವಿಜಯ್ ಹೇಗಿರುತ್ತೆ ಅಂದರೆ, 3 ಸೇನೆಗಳು ಅಂದರೆ ಭೂಸೇನೆ, ವಾಯುಸೇನೆ, ಜಲಸೇನೆ 3 ಸೇನೆಗಳು ಕೂಡಿ ಗೋವಾದ ಮೇಲೆ ಯುದ್ಧ ಮಾಡ್ಬೇಕಂತ ಯೋಜನೆ ಆಗಿರುತ್ತೆ. ಅವಾಗ ಪೋರ್ಚುಗೀಸರ ಸೈನ್ಯ ಎಷ್ಟು 3,000ರಿಂದ 3,500 ಸೈನ್ಯ ಅಷ್ಟೇ ಇರುತ್ತೆ. ಈ ಭಾರತ ಸರ್ಕಾರದ ಸೈನ್ಯದ ಜೊತೆ ಹೋರಾಡುವ ಸಶಸ್ತ್ರಗಳಿರಲಿ, ಸೈನ್ಯ ಇರಲಿ, ಅವ್ರ ಹತ್ರ ಇರಲಿಲ್ಲ. ಹೀಗಾಗಿ 1961 ಡಿಸೆಂಬರ್ 18ರಂದು ಪೋರ್ಚುಗೀಸರ ಧ್ವಜವನ್ನು ಕೆಳಗಿಳಿಸಿ ಬಿಳಿ ಧ್ವಜವನ್ನು ಹಾರಿಸ್ತಾರೆ. ಡಿಸೆಂಬರ್ 19, 1961ರಂದು ಗೋವಾಗೆ ಮುಕ್ತಿ ಸಿಗುತ್ತೆ. ಇದು ಗೋವಾದ ಕತೆ. ಆದರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ, ಆ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1948 ಸೆಪ್ಟೆಂಬರ್ 17. ಆ ವಿಮೋಚನೆಗೂ ಕೂಡ ಸಾಕಷ್ಟು ರಕ್ತ ಸಿಕ್ತ ಇತಿಹಾಸ ಇದೆ. ಈ ಗೋವಾದಲ್ಲಿ ಮತಾಂತರ ಎಷ್ಟು ವಿಚಿತ್ರವಾಗಿತ್ತು ಅಂತಂದ್ರೆ, ಈ ಗಾಂವ್ಕರನ್ನು ಕುಟುಂಬ ಹೇಳಿದ್ನಲ್ಲ ಮುಂಚೆ, ಆ ಗಾಂವ್ಕರ್ ಕುಟುಂಬದ ನಾಯಕರನ್ನು ಪಕ್ಕದ ಹಳ್ಳಿಗೆ ಕರೆಸ್ತಾರೆ ಸಂಧಾನಕ್ಕಂತ. ಆ ಸಂಧಾನಕ್ಕೆ ಕರೆಸಿ ಅವ್ರಿಗೆ ಏಕಾಏಕಿ ಗೊತ್ತಿಲ್ಲದೆ ಗುಂಡನ್ನು ಹಾರಿಸಿ ಅವರನ್ನು ಹತ್ಯೆ ಮಾಡ್ತಾರೆ ಈ ಪೋರ್ಚುಗೀಸರು. ಇಲ್ಲಿ ಮತಾಂತರ ಹೇಗಿತ್ತು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾವೆ ನಮಗೆ. ಬಲಾತ್ಕಾರದಿಂದ ಮತಾಂತರ ಮಾಡ್ತಿರ್ತಾರೆ. ಮನೆಯಲ್ಲಿದ್ದಂಥ ಹೆಣ್ಣು ಮಕ್ಕಳನ್ನು ಕೊಂದು ಅಥವಾ ಗಂಡು ಮಕ್ಕಳನ್ನು ಕೊಂದು ಇವರನ್ನು ತೋರಿಸಿ ಮತಾಂತರ ಮಾಡ್ತಿರ್ತಾರೆ. ಇಂಥ ಮತಾಂತರ ಆಕೆ ಒಂದು ಕೇಂದ್ರ ಬಿಂದು ಆಗಿದ್ದಂತಹ ಗೋವಾಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು 1961 ಡಿಸೆಂಬರ್ 19ರಂದು. ಇಂತಹ ವಿಷಯವಾಗಲಿ ಅಥವಾ ಇಂಥ ಸ್ವಾತಂತ್ರ್ಯ ಹೋರಾಟದ ಕಥೆ ಆಗಲಿ ನಮಗೆ ಪಠ್ಯ ಪುಸ್ತಕಗಳಲ್ಲಿ ಓದಲು ಸಿಗಲೇ ಇಲ್ಲ. ಧನ್ಯವಾದ.